ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ. ದಲಿತರ ಮೇಲಿನ ದೌರ್ಜನ್ಯ ಪ್ರತಿದಿನ 130 ಪ್ರಕರಣ. ಆದರೆ ಶಿಕ್ಷೆ? ಕಂಬಾಲಪಲ್ಲಿ ನರಮೇಧಕ್ಕೆ ಶಿಕ್ಷೆ ಆಗಲೇ ಇಲ್ಲ. ಉಪೇಂದ್ರ ಕೇಸ್ ಬಗ್ಗೆ ಮಾತಾಡೋರು ಇದನ್ನ ನೋಡಿ. ಅಷ್ಟಕ್ಕೂ ದಲಿತರು ಅಂದ್ರೆ ಯಾರು? ನಮಸ್ಕಾರ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಳೆದ ಕೆಲ ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಅಟ್ರಾಸಿಟಿ, ದಲಿತರ ಮೇಲಿನ ದೌರ್ಜನ್ಯ, ಜಾತಿ ನಿಂದನೆ ಅನ್ನೋ ಪದಗಳು ಹೆಚ್ಚು ಸದ್ದು ಮಾಡ್ತಾ ಇವೆ. ಈ ಕುರಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ರೀತಿಯಲ್ಲಿ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಿಸಿ ಚರ್ಚೆಗೆ ಕಾರಣ ನಟ ಉಪೇಂದ್ರ ಅವರು ಕೊಟ್ಟ ಒಂದು ಹೇಳಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಹಾಕುವವರ ಕುರಿತು ಮಾತನಾಡ್ತಾ ಅಂಥವರು ಇದ್ದೇ ಇರ್ತಾರೆ, ಏನೂ ಮಾಡಕ್ಕೆ ಆಗಲ್ಲ ಅಂತ ಹೇಳುವಾಗ ಉಪೇಂದ್ರ ಒಂದು ಕೆಟ್ಟ ಗಾದೆ ಮಾತನ್ನ ಬಳಸಿದ್ದಾರೆ. ಕೆಟ್ಟ ಗಾದೆ ಮಾತು ಅಂತ ಯಾಕೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲ ಗಾದೆ ಮಾತುಗಳು ಉತ್ತಮವಾಗಿರ್ತವೆ ಕೇಳಕ್ಕೆ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯರಾದವರು ಒಪ್ಪೋಕೆ ಸಾಧ್ಯವೇ ಇಲ್ಲದಂತಹ ಸಾಕಷ್ಟು ಕೆಟ್ಟ ಗಾದೆ ಮಾತುಗಳಿವೆ. ಅದರಲ್ಲಿ ಉಪೇಂದ್ರ ಅವರು ಬಳಸಿದ ಗಾದೆ ಮಾತು ಕೂಡ ಒಂದು. ಲಿಸ್ಟ್ ಮಾಡಿದ್ರೆ ಸಪರೇಟ್ ವಿಡಿಯೋ ಮಾಡಬೇಕಾಗುತ್ತೆ, ಅಷ್ಟು ಕೆಟ್ಟ ಗಾದೆ ಮಾತುಗಳು ಕೂಡ ಇದ್ದಾವೆ. ಅದರಲ್ಲಿ ಜಾತಿ ಹಿಡಿದು ನಿಂದಿಸುವಂಥ ಕೀಳು ಗಾದೆ ಮಾತೊಂದನ್ನು ಉಪೇಂದ್ರ ಅವ್ರ ಬಾಯಲ್ಲಿ ಅವ್ರು ಬಂತದ್ದು. ಉಪೇಂದ್ರ ಅವರು ಅದನ್ನು ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಅದರ ಸೀರಿಯಸ್ನೆಸ್ನ ಅರಿವಿಲ್ಲದೆ ಗಾದೆ ರೀತಿಯಲ್ಲಿ ಅದನ್ನು ಹೇಳಿದಾರಾ ಅನ್ನೋದು ನಾವು ಗೆಸ್ ಮಾಡಬೇಕಾಗಿರೋ ವಿಚಾರ. ಅವರು ತಾವು ಹೇಳಿದ ಗಾದೆ ಮಾತು ತಪ್ಪು ಅಂತ ತಿಳಿದ ಬಳಿಕ ನಾನು ಕ್ಷಮೆ ಯಾಚನೆ ಮಾಡ್ತಾ ಇದ್ದೀನಿ, ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಅವರ ಸಿನಿಮಾಗಳ ಮೂಲಕ ಅವರು ಜಾತಿ ಧರ್ಮದ ಆಚರಣೆಗಳನ್ನು ಕಟುವಾಗಿ ಖಂಡಿಸಿದ್ದಾರೆ. ಹೀಗಾಗಿ ಅದು ಹಲವಾರು ಮೂವಿಗಳಲ್ಲಿ. ಸೊ ಅದೆಲ್ಲ ನೋಡಿದಾಗ ಅವರಿಗೆ ಬೆನಿಫಿಟ್ ಆಫ್ ಡೌಟ್ ಕೊಡಬಹುದು ಅಂತ ಅನಿಸುತ್ತೆ. ಆದರೆ ಅವರ ಹೇಳಿಕೆ ದೊಡ್ಡ ಪ್ರಮಾಣದ ಜನರ ಹೃದಯಕ್ಕೆ ನೋವು ತಂದಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಉಪೇಂದ್ರ ಅವರು ಬರೀ ಕ್ಷಮೆಯಾಚನೆ ಮಾಡೋದು ಮಾತ್ರ ಅಲ್ಲದೆ ಇನ್ನಷ್ಟು ಸ್ಟೆಪ್ಸ್ ತಗೊಂಡ್ರೆ ಬೆಟರ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದ ಮಾತನಾಡೋ ಬದಲು ಯಾರಿಗೆ ನೋವಾಗಿದೆಯೋ ಅವರೊಂದಿಗೆ ಕೂತು ಅವ್ರ ಹೆಗಲ ಮೇಲೆ ಕೈ ಹಾಕಿ ಆಪ್ತವಾಗಿ ಮಾತಾಡಿ, ಇಲ್ಲ ನನಗೆ ಆ ರೀತಿ ಉದ್ದೇಶ ಇರಲಿಲ್ಲ, ಬಾಯಿ ತಪ್ಪು ಬಂದ್ಬಿಡ್ತು, ಅದರ ಅರ್ಥ ಅರಿವಾಗಿದೆ ನನಗೀಗ, ನನಗೂ ನಿಮ್ಮಷ್ಟೇ ನೋವಾಗಿದೆ, ನಾವೆಲ್ಲ ಒಂದೇ, ನಮ್ಮ ರಕ್ತ ಒಂದೇ, ಕೆಂಪು ರಕ್ತ ಅಂತ ಪ್ರೀತಿಯಿಂದ ಹೇಳಿದ್ರೆ ಈ ವಿಚಾರ ಕೂಲ್ ಆಗಬಹುದೇನೋ. ಉಪೇಂದ್ರ ಅವರು ಆ ರೀತಿ ಉದ್ದೇಶವನ್ನು ಹೊಂದಿರಲಿಲ್ಲ, ಮಿಸ್ ಆಗಿದ್ದು ಅಂತ ಅಕ್ಸೆಪ್ಟ್ ಮಾಡಬಹುದೇನೋ ಈ ಹೇಳಿಕೆಯಿಂದ ನೊಂದವರು. ಈ ಮಧ್ಯೆ ಅವ್ರ ಮೇಲೆ ದಾಖಲಾಗಿದ್ದ FIRಗೆ ಉಪೇಂದ್ರ ಹೈಕೋರ್ಟ್ನಿಂದ ತಡೆ ತಂದಿದ್ದಾರೆ ಅಷ್ಟೇ. ಇದೇ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗಣಿ ಮತ್ತು ತೋಟಗಾರಿಕಾ ಮಂತ್ರಿ SS ಮಲ್ಲಿಕಾರ್ಜುನ ಕೂಡ ನಾಲಿಗೆ ಹಾರಿಬಿಟ್ಟಿದ್ದಾರೆ. ಯಾವುದೋ ಒಂದು ಅಭಿವೃದ್ಧಿ ಕಾರ್ಯದ ಕುರಿತು ಮಾತನಾಡುವಾಗ ಕೆಲಸ ಕ್ಲೀನ್ ಆಗಿರಬೇಕು ಅಂತ ಹೇಳೋ ಭರದಲ್ಲಿ ದಲಿತ ಸಮುದಾಯ ವಾಸಿಸುವ ಪ್ರದೇಶವನ್ನು ಉದಾಹರಣೆಯಾಗಿ ತಗೊಂಡಿದ್ದಾರೆ. ಹೀಗಾಗಿ ಅವರ ವಿರುದ್ಧವೂ ದೂರು ದಾಖಲಾಗಿದೆ. ಆದರೆ ಮಿನಿಸ್ಟರ್ ಅನ್ನೋ ಕಾರಣಕ್ಕೆ ಅನ್ಸುತ್ತೆ ಪೊಲೀಸರು FIR ದಾಖಲು ಮಾಡಿಲ್ಲ ಈ ಕ್ಷಣದವರೆಗೂ ಕೂಡ. ಇದು ಇಲ್ಲಿ ತನಕ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಿರೋ ವಿಚಾರ. ಹಾಗಾದರೆ ಅಟ್ರಾಸಿಟಿ ವಿಚಾರ ಬಂದಾಗ, ದಲಿತ ಸಮುದಾಯದ ಮೇಲಿನ ಜಾತಿ ದೌರ್ಜನ್ಯದ ವಿಚಾರ ಬಂದಾಗ ನಾವು ಇಷ್ಟು ಚರ್ಚೆ ಮಾಡಿ ಮುಗಿಸಿದ್ರೆ ಸಾಕ? ಖಂಡಿತ ಸಾಕಾಗಲ್ಲ. ಹಾಗಿದ್ರೆ ಏನಿದು ಅಟ್ರಾಸಿಟಿ ತಡೆ ಕಾಯ್ದೆ? ಇದು ಬಂದ ಮೇಲೆ ದೇಶದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾ ಇದೆಯಾ, ಇಳಿಕೆ ಆಗ್ತಾ ಇದೆಯಾ? ದಲಿತರ ಮೇಲಿನ ದೌರ್ಜನ್ಯ ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇದೆ? ಭಾರತದಲ್ಲಿ ದಲಿತರ ಸ್ಥಿತಿ ಹೇಗಿದೆ? ದಲಿತರು ಅಂದರೆ ಯಾರು? ನೀವು ನಾವು ಯಾವುದೇ ಅಭಿಪ್ರಾಯಕ್ಕೆ ಬರೋಕ್ಕಿಂತ ಮುಂಚೆ ಈ ವರದಿಯನ್ನು ಕಡೆ ತನಕ ನೋಡೋದು ಉತ್ತಮ. ಈ ಚರ್ಚೆಯನ್ನು ಕಡೆ ತನಕ ಮನಸ್ಸಿಗೆ ಹಾಕೊಳ್ಳೋದು ಉತ್ತಮ. ನರಮೇಧಕ್ಕೆ 23 ವರ್ಷ, ನ್ಯಾಯಕ್ಕಾಗಿ ಕಾಯುತ್ತಲೇ ತೀರಿ ಹೋದ ಜೀವ. ಸ್ನೇಹಿತರೆ, ಕಂಬಾಲಪಲ್ಲಿ ನರಮೇಧ ಅನ್ನೋ ಹೆಸರನ್ನು ನೀವು ಕೇಳಿರ್ಬೋದು. ಇದು ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿರೋ ಒಂದು ಗ್ರಾಮ. ಈ ಗ್ರಾಮದಲ್ಲಿ ನಡೆದ ದಲಿತರ ನರಮೇಧ, ಆ ಬಳಿಕ ಕೊಲೆಗಾರರು ಶಿಕ್ಷೆಯಿಂದ ತಪ್ಪಿಸಿಕೊಂಡ ರೀತಿಯನ್ನು ನೀವು ತಿಳಿದರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ, ಎಂಥ ವ್ಯವಸ್ಥೆ ಇದು ಅಂತ ಗಾಬರಿ ಹುಟ್ಟುತ್ತೆ ನಿಮಗೆ. 2000ನೇ ಇಸವಿಯ ಮಾರ್ಚ್ 11ನೇ ತಾರೀಕು ಅಂದಿನ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿದ್ದ ಕಂಬಾಲಪಲ್ಲಿಯಲ್ಲಿ ಸ್ವಾಭಿಮಾನದಿಂದ ಘನತೆಯಿಂದ ತಲೆ ಎತ್ತಿ ಬದುಕೋಕೆ ಪ್ರಯತ್ನಪಟ್ಟ 7 ದಲಿತರನ್ನ ಅತ್ಯಂತ ಕ್ರೂರವಾಗಿ ಕೊಲ್ಲಲಾಗಿತ್ತು. 25 ವರ್ಷದ ಶ್ರೀರಾಮಪ್ಪ, 27 ವರ್ಷದ ಅಂಜನಪ್ಪ, 70 ವರ್ಷದ ರಾಮಕ್ಕ, 46 ವರ್ಷದ ಪಾಪಮ್ಮ, 25 ವರ್ಷದ ನರಸಿಂಹಯ್ಯ, 40 ವರ್ಷದ ಚಿಕ್ಕ ಪಾಪಣ್ಣ ಅವರನ್ನ ಜೀವಂತವಾಗಿ ಸುಟ್ಟು ಹಾಕಲಾಗಿತ್ತು. ಒಂದು ಬೈಕಿಗೆ ದಾರಿ ಬಿಡುವ ವಿಚಾರವಾಗಿ ಆರಂಭ ಆದ ಜಗಳದಲ್ಲಿ ಮೊದಲು ದಲಿತ ಸಮುದಾಯದ ಶಂಕರಪ್ಪನವರ ಮೇಲೆ ಒಕ್ಕಲಿಗ ಸಮುದಾಯದ ಕೆಲವರು ಹಲ್ಲೆ ಮಾಡಿದ್ರು. ಇದಾದ ನಂತರ ಜಗಳದಲ್ಲಿ ಕೃಷ್ಣಾರೆಡ್ಡಿ ಅನ್ನೋ ವ್ಯಕ್ತಿಯ ಪ್ರಾಣ ಹೋಯಿತು. ಇದಕ್ಕೆ ಕಾರಣ ದಲಿತರು ಅನ್ನೋ ಆರೋಪದ ಮೇಲೆ ಕೆಲವರು ದಲಿತ ಕುಟುಂಬದ ಮನೆಗೆ ಬೆಂಕಿ ಇಟ್ಟು 7 ಜನರನ್ನ ಜೀವಂತವಾಗಿ ಕೊಂದು ಹಾಕಿದ್ರು. ಇದಕ್ಕೆ ಕಾರಣ ದಲಿತರು ಅಂತ ಆರೋಪಿಸಿದ ಕೆಲವರು ದಲಿತ ಕುಟುಂಬದವರ ಮೇಲೆ ದಾಳಿ ಮಾಡಿ ಈ ನರಮೇಧ ಮಾಡಿದ್ರು.
ಈ ನರಮೇಧ ಇಡೀ ದೇಶದಲ್ಲಿ ಕೋಲಾಹಲ ಉಂಟು ಮಾಡಿತು. ಸೋನಿಯಾ ಗಾಂಧಿ ಕೂಡ ಕಂಬಾಲಪಲ್ಲಿಗೆ ಬಂದು ಹೋಗಿದ್ರು ಆಗ. ಆದರೂ 7 ಜನರನ್ನ ಕಳೆದುಕೊಂಡ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸೋಕೆ ಸಾಧ್ಯ ಆಗಿಲ್ಲ. ಯಾರ ಜವಾಬ್ದಾರಿ ಇದಕ್ಕೆ, ಯಾರು ಹೊಣೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಘಟನೆ ನಡೆದಾಗ ಕಾಂಗ್ರೆಸ್ನ SM ಕೃಷ್ಣ ಮುಖ್ಯಮಂತ್ರಿಯಾಗಿದ್ದರು. ಈಗಿನ ಕಾಂಗ್ರೆಸ್ ಅಧ್ಯಕ್ಷ ನೋಡಿ, ದಲಿತರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ನಾವು ಅಂತ ಹೇಳ್ಕೊಳ್ಳೋದಲ್ಲ ಕಾಂಗ್ರೆಸ್. ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಮುದಾಯದ ಈ ಕ್ಷಣದ ಮಟ್ಟಿಗೆ ಅತಿ ದೊಡ್ಡ ನಾಯಕ ಅಂತ ಗುರುತಿಸಿಕೊಳ್ಳೋ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ ಏನಾಗಿದ್ರು, ಮುಖ್ಯಮಂತ್ರಿ SM ಕೃಷ್ಣ ಅವರ ಸಂಪುಟದಲ್ಲಿ ಜನರಿಗೆಲ್ಲ ರಕ್ಷಣೆ ಕೊಡಬೇಕಾದ ಗೃಹ ಮಂತ್ರಿ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು. ಆದರೂ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ. ಈ ನರಮೇಧವನ್ನ ಕಣ್ಣಾರೆ ಕಂಡ ದಲಿತರೇ ಕೋರ್ಟ್ನಲ್ಲಿ ತದ್ವಿರುದ್ಧ ಸಾಕ್ಷ್ಯ ಹೇಳಿದರು. ಈ ದಾಳಿಯಲ್ಲಿ ಕೂದಲೆಳೆ ಅಂತರದಲ್ಲಿ ಪ್ರಾಣ ಉಳಿಸ್ಕೊಂಡವರು ಕೂಡ ನಡೆದಿದ್ದೇನು ಅಂತ ಹೇಳಲೇ ಇಲ್ಲ, ಉಲ್ಟಾ ಪಲ್ಟಾ ಸಾಕ್ಷಿ ಹೇಳಿದರು. ಹೀಗಾಗಿ ಸಾಕ್ಷಿಗಳ ಕೊರತೆಯಿಂದ 2006ರಲ್ಲಿ ಸೆಷನ್ಸ್ ಕೋರ್ಟ್ ಎಲ್ಲ 46 ಆರೋಪಿಗಳನ್ನು ಖುಲಾಸೆ ಮಾಡಿತು. ಇದೇ ತೀರ್ಪನ್ನು 2017ರಲ್ಲಿ ಕರ್ನಾಟಕದ ಹೈಕೋರ್ಟ್ ಎತ್ತಿ ಹಿಡಿತು. 2017ರಲ್ಲಿ ಈ ಪ್ರಕರಣದ ಮುಖ್ಯ ಪ್ರತ್ಯಕ್ಷ ಸಾಕ್ಷಿ ವೆಂಕಟರಾಯಪ್ಪ ತೀರ್ಕೊಂಡ್ರು. ಈ ವೆಂಕಟರಾಯಪ್ಪ ಅವರ ಕುಟುಂಬದ 5 ಸದಸ್ಯರನ್ನ ಕಂಬಾಲಪಲ್ಲಿಯ ನರಮೇಧದಲ್ಲಿ ಕೊಲ್ಲಲಾಗಿತ್ತು. ತನ್ನ ಕುಟುಂಬದ 5ರನ್ನ ಕಳ್ಕೊಂಡ ಈ ವ್ಯಕ್ತಿ ಕೊನೆ ಉಸಿರಿನ ತನಕ ನ್ಯಾಯಕ್ಕಾಗಿ ಹೋರಾಡಿದ್ರು. ಸಿಗ್ಲೇ ಇಲ್ಲ ನ್ಯಾಯ. ತನ್ನ ಕಣ್ಣೆದುರೆ ತನ್ನ ಕುಟುಂಬವನ್ನು ನಾಶ ಮಾಡಿದ ಪಾಪಿಗಳು, ತನ್ನ ಕಣ್ಣೆದುರೆ ನಿರಪರಾಧಿಗಳು ಅಂತ ಬಿರುದು ಪಡ್ಕೊಂಡು ಹೊರಗಡೆ ಆರಾಮಾಗಿ ಬದುಕ್ತಾ ಇದ್ದಾಗ ಈ ವ್ಯಕ್ತಿಗೆ ಹೆಂಗೆ ಸಂಕಟ ಆಗಿರಬೇಕು? ಈ ಫೋಟೋ ನೋಡಿ, ಇವರ ಕಣ್ಣುಗಳಲ್ಲಿ ಮಡುಗಟ್ಟಿದ ನೀರು, ಇವರ ಅಸಹಾಯಕ ಮುಖ, ಕೈ ಜೋಡಿಸಿ ನ್ಯಾಯ ಕೊಡಿಸಿ ಅಂತ ಕೇಳ್ತಿರೋ ಬರೀ ಕಣ್ಣೀರು ತರಿಸುತ್ತೆ ಯಾರಿಗಾದರೂ ಕೂಡ. ಮನುಷ್ಯರಿಗೆಲ್ಲ ಮನುಷ್ಯರಿಗೆ. ಕಂಬಾಲಪಲ್ಲಿಯ ಪ್ರಕರಣದ ಕುರಿತು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಲಾಗಿದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇನ್ನೂ ವಿಚಾರಣೆಗೆ ಬಂದಿಲ್ಲ. ಬಂದರೂ ಈಗ ಇದ್ದ ಒಬ್ಬ ಐ ವಿಟ್ನೆಸ್ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಮೂಲಕ ನಮ್ಮ ಇಡೀ ವ್ಯವಸ್ಥೆ ಕಂಬಾಲಪಲ್ಲಿಯಲ್ಲಿ 7 ಜನರ ಜೀವ ಹೋಯ್ತಲ್ಲ, ಅವ್ರನ್ನ ಯಾರೂ ಕೊಂದೇ ಇಲ್ಲ ಅನ್ನೋ ರೀತಿ ಪ್ರೂವ್ ಮಾಡಿಬಿಟ್ಟಿದೆ. ದಲಿತರು ಅಂದರೆ ಯಾರು? ನಾವು ಈಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಒಂದರಲ್ಲಿ ಈ ಅನಿಷ್ಟ ಜಾತಿ ವ್ಯವಸ್ಥೆ ಬಗ್ಗೆ ವಿಡಿಯೋ ಮಾಡಿದ್ದೀವಿ, ವರದಿ ಮಾಡಿದ್ವಿ. ಅದರಲ್ಲಿ ಜಾತಿ ವ್ಯವಸ್ಥೆ ಹೇಗೆ ಹುಡ್ತು, ಅದು ಈಗ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ ವಿವರವಾಗಿ. ಭಾರತದಲ್ಲಿನ ಈ ಜಾತಿ ವ್ಯವಸ್ಥೆಯಲ್ಲಿ ಎಲ್ಲರಿಗಿಂತ ಕೆಳಗಿರೋದೇ ಅಥವಾ ಲಿಸ್ಟಲ್ಲಿ ಬರದೆ ಹೊರಗಿರೋದೇ ದಲಿತ ಸಮುದಾಯದವರು. ಸಾವಿರಾರು ವರ್ಷಗಳಿಂದ ನಮ್ಮ ಸಮಾಜ ದಲಿತ ಸಮುದಾಯವನ್ನು ಪ್ರಾಣಿಗಳಿಂದ ಕೀಳಾಗಿ ನಡೆಸ್ಕೊಂಡಿದೆ. ಅದು ನೇರವಾಗಿ ಹೇಳಲೇಬೇಕಾಗಿರೋ ಸತ್ಯ. ಊರ ಹೊರಗಡೆ ವಾಸ ಮಾಡ್ತಿದ್ದ ಈ ಸಮುದಾಯಕ್ಕೆ ಊರನ್ನು ಸ್ವಚ್ಛಗೊಳಿಸೋ ಕೆಲಸವನ್ನು ಕೊಡಲಾಗ್ತಾ ಇತ್ತು. ಮಲ ಹೊರುವ, ಊರಿನಲ್ಲಿ ಕಸ ಗುಡಿಸುವ, ಚಪ್ಪಲಿ ಹೊಲೆಯುವ, ಜಮೀನುಗಳಲ್ಲಿ ದುಡಿಯುವ ಕೆಲಸಗಳನ್ನು ದಲಿತ ಸಮುದಾಯಕ್ಕೆ ವಹಿಸಲಾಗಿತ್ತು. ಹಿಂದೂ ಸಮುದಾಯದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಗಿದ್ದ ಈ ವರ್ಣ ವ್ಯವಸ್ಥೆ ಇತ್ತಲ್ಲ, ಇವಾಗಲೂ ಆಚರಿಸ್ತಾರೆ, ಆದರೆ ಒಂದು ಟೈಮ್ನಲ್ಲಿ ತುಂಬ ಸ್ಟ್ರಾಂಗ್ ಇತ್ತು ಅದು. ಆ ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನವೇ ಪಡೆಯದೆ ಹೊರಗಿದ್ದಂಥವರು ದಲಿತರು. ದಲಿತ ಅನ್ನೋ ಪದದ ಅಕ್ಷರಶಃ ಅರ್ಥ ತುಳಿತಕ್ಕೆ ಒಳಗಾದವರು ಅಂತ ಬರುತ್ತೆ. ಮೂಲತಃ ಸಂಸ್ಕೃತ ಪದವಾದ ದಲಿತಕ್ಕೆ ಚದುರಿ ಹೋದವರು, ಮುರಿದು ಹೋದವರು ಅನ್ನೋ ಅರ್ಥಗಳು ಕೂಡ ಇವೆ. ದಲಿತ ಸಮುದಾಯ ಈ ಜಾತಿ ವ್ಯವಸ್ಥೆಯ ಮತ್ತು ಅಸ್ಪೃಶ್ಯತೆಯ ಆಚರಣೆಯ ಪ್ರಹಾರಕ್ಕೆ ಸಿಲುಕಿ ಮುರಿದು ಹೋಗಿದ್ದು ನಿಜಾನೇ. ಐತಿಹಾಸಿಕವಾಗಿ ಸಾಮಾಜಿಕ ತಾರತಮ್ಯವನ್ನು ಫೇಸ್ ಮಾಡಿ ಎಲ್ಲ ರೀತಿಯ ಅವಕಾಶಗಳಿಂದ ವಂಚಿತರಾದ ದಲಿತ ಸಮುದಾಯದವರಿಗೆ ಇನ್ಮುಂದಾದರೂ ಆರ್ಥಿಕವಾಗಿ, ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಎಲ್ಲ ಮನುಷ್ಯರ ರೀತಿಯಲ್ಲಿ ಸ್ಥಾನಮಾನ ಸಿಗಲಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೀಸಲಾತಿಗಾಗಿ ಫೈಟ್ ಮಾಡಿದ್ರು. ಐತಿಹಾಸಿಕವಾಗಿ ಅನ್ಯಾಯ ಮತ್ತು ಶೋಷಣೆಗೆ ಒಳಗಾಗಿರೋ ಕೆಲ ಸಮುದಾಯಗಳಿಗೆ ಐತಿಹಾಸಿಕವಾಗಿ ಅನ್ಯಾಯ ಮತ್ತು ಶೋಷಣೆ ಮಾಡಿದ ಸಮುದಾಯಗಳ ಜನರೊಂದಿಗೆ ಸ್ಪರ್ಧಿಸಿ ಸಮನಾಗಿ ಬದುಕೋಕೆ ಬೇಕಾದ ಅವಕಾಶಗಳು ಮತ್ತು ಸಂಪನ್ಮೂಲಗಳು ಇರಲಿಲ್ಲ, ಈಗಲೂ ಇಲ್ಲ ಸರಿಯಾಗಿ. ಹೀಗಾಗಿ ಶೋಷಣೆಗೆ ಒಳಗಾದ ಜನರಿಗೆ ಅವಕಾಶಗಳನ್ನು ಕೊಡಿಸೋಕೆ ಈ ಮೀಸಲಾತಿ ವ್ಯವಸ್ಥೆ, ನಮ್ಮ ಸಂವಿಧಾನದ ಆರ್ಟಿಕಲ್ 16ರ 4ನೇ ಕ್ಲಾಸ್, ಸರ್ಕಾರಿ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಹೊಂದಿರದ ಸಮುದಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡೋಕೆ ಸರ್ಕಾರ ಮೀಸಲಾತಿಯನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಆದರೆ ಈಗಲೂ ನಮ್ಮ ಈ ವ್ಯವಸ್ಥೆಯಲ್ಲಿ, ನಮ್ಮ ಸಿಸ್ಟಮ್ನಲ್ಲಿ ನಮ್ಮವರೇ ಅವರು, ನಮ್ಮ ದಲಿತ ಸಹೋದರ ಸಹೋದರಿಯರಿಗೆ, ನಮ್ಮ ರೀತಿಯಲ್ಲೇ ಮನುಷ್ಯರು, ನಮ್ಮ ರೀತಿಯಲ್ಲೇ ಕೊಯ್ದರೆ ಕೆಂಪು ರಕ್ತವೇ ಬರೋದು, ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕಾದ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ.
ಸಮಾಜದಲ್ಲಿ ಸಿಗಬೇಕಾದ ಮರ್ಯಾದೆ ಕೂಡ ಸಿಕ್ಕಿಲ್ಲ. ಮರ್ಯಾದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಗೌರವದಿಂದ ಆರತಿ ಎತ್ತಬೇಕು ಅಂತ ಅಲ್ಲ, ಒಬ್ಬ ಕನಿಷ್ಠ ಮನುಷ್ಯರಿಗೆ ಇವರು ಮನುಷ್ಯರು ಅಂತ ಹೇಳಿ ಎಲ್ಲರನ್ನೂ ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಅವ್ರನ್ನ ಟ್ರೀಟ್ ಮಾಡ್ತಾ ಇದೀವ ಈ ಸೊಸೈಟಿ ಅಂತ ಕೇಳಿದಾಗ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ಹಿಂದೂ ಸಮಾಜ ಸಮುದಾಯ ರಿಫಾರ್ಮ್ ಅಥವಾ ಸುಧಾರಣೆ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಆ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಅಷ್ಟೇ. ಅಟ್ರಾಸಿಟಿ ತಡೆ ಕಾಯ್ದೆ ಅಂದ್ರೇನು? ಭಾರತದಲ್ಲಿ ಈ ಅಟ್ರಾಸಿಟಿ ತಡೆ ಕಾಯ್ದೆ ಜಾರಿಗೆ ಬಂದಿದ್ದು 1989ರಲ್ಲಿ. ಅಂದರೆ ಭಾರತದ ಸಂವಿಧಾನದ ಜಾರಿಯಾಗಿ ಭರ್ತಿ 40 ವರ್ಷ ಕಳೆದ ಮೇಲೆ ಈ ಕಾಯ್ದೆ ಅಡಿ ಹಲವು ರೀತಿಯ ಕೃತ್ಯಗಳು ಅಪರಾಧ ಅಂತ ಕರೆಸ್ಕೊಳ್ತವೆ. SC/ST ಸಮುದಾಯದ ವ್ಯಕ್ತಿಗಳಿಗೆ ಬಲವಂತವಾಗಿ ಕುಡಿಯೋಕೆ ತಿನ್ನೋಕೆ ಯೋಗ್ಯವಲ್ಲದ ಅಥವಾ ಅಸಹ್ಯಕರ ವಸ್ತುಗಳನ್ನು ಕುಡಿಸೋದು ತಿನ್ನಿಸೋದು. ನೆಕ್ಸ್ಟ್, ಮಲ ತ್ಯಾಜ್ಯ ಶವಗಳು ಅಥವಾ ಇನ್ಯಾವುದೇ ಅಸಹ್ಯಕರ ವಸ್ತುಗಳನ್ನು SC/ST ಸಮುದಾಯಗಳ ಜನರ ಮೇಲೆ ಎಸೆದು ಗಾಯಗೊಳಿಸೋದು ಅಥವಾ ಅಪಮಾನಿಸೋದು ಅಥವಾ ಕಿರಿಕಿರಿ ಮಾಡೋದು. ಅಸಹ್ಯಕರ ವಸ್ತುಗಳನ್ನು SC/ST ಸಮುದಾಯಗಳ ಜನ ವಾಸಿಸುವ ಪ್ರದೇಶದಲ್ಲಿ ಎಸೆದು ತೊಂದರೆ ಕೊಡೋದು. ಬಲವಂತವಾಗಿ ಬಟ್ಟೆ ಬಿಡಿಸೋದು, ಬೆತ್ತಲೆ ಮೆರವಣಿಗೆ ಮಾಡೋದು, ಮುಖಕ್ಕೆ ಬಣ್ಣ ಬೆಳೆದು ಮೆರವಣಿಗೆ ಮಾಡೋದು ಅಥವಾ ಮಾನವ ಘನತೆಗೆ ಕುಂದು ತರುವ ಇನ್ಯಾವುದೇ ಕೃತ್ಯ ಎಸಗೋದು. SC/ST ಜನರ ಒಡೆತನದ ಅಥವಾ ಅವರಿಗೆ ಹಂಚಿಕೆ ಮಾಡಲಾಗಿರೋ ಅಥವಾ ಹಂಚಿಕೆ ಮಾಡಲಾಗುವ ಜಮೀನಿಗೆ ಅಕ್ರಮವಾಗಿ ನುಗ್ಗಿ ವಶಕ್ಕೆ ಪಡೆಯೋದು ಅಥವಾ ಕೃಷಿ ಮಾಡೋದು. SC/ST ವ್ಯಕ್ತಿಗೆ ಹಂಚಿಕೆಯಾಗಿರೋ ಭೂಮಿಯನ್ನು ವರ್ಗಾವಣೆ ಮಾಡೋದು. SC/ST ವ್ಯಕ್ತಿಗಳ ವಿರುದ್ಧ ಸುಳ್ಳು ಅಥವಾ ದುರುದ್ದೇಶಪೂರಿತವಾದ ಕ್ರಿಮಿನಲ್ ಅಥವಾ ಇತರೆ ಕೇಸ್ಗಳನ್ನು ಹಾಕೋದು. ಸರ್ಕಾರಿ ಅಧಿಕಾರಿಗಳಿಗೆ ತಪ್ಪು ಅಥವಾ ಕ್ಷುಲ್ಲಕ ಮಾಹಿತಿ ಕೊಟ್ಟು ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರದ ಮೂಲಕ SC/ST ವ್ಯಕ್ತಿಗಳನ್ನು ಗಾಯಗೊಳಿಸುವಂತೆ ಮಾಡೋದು ಅಥವಾ SC/ST ವ್ಯಕ್ತಿಗಳಿಗೆ ತೊಂದರೆ ಕೊಡುವಂತೆ ಮಾಡೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರ ಗಮನಕ್ಕೆ ಬರುವಂತೆ ಅಪಮಾನಕ್ಕೆ ಈಡು ಮಾಡುವಂಥ ಉದ್ದೇಶದಿಂದ SC/ST ವ್ಯಕ್ತಿಗಳನ್ನು ಅಪಮಾನಿಸುವುದು ಅಥವಾ ಬೆದರಿಸುವುದು. SC/ST ಸಮುದಾಯಕ್ಕೆ ಸೇರಿದ ಮಹಿಳೆಗೆ ಅಗೌರವ ತೋರುವ ಅಥವಾ ಘನತೆಗೆ ಧಕ್ಕೆ ತರುವ ರೀತಿ ದಾಳಿ ಮಾಡೋದು ಅಥವಾ ಬಲ ಪ್ರಯೋಗ ಮಾಡೋದು. ತಮ್ಮ ಸ್ಥಾನ, ಪ್ರಭಾವ ಮತ್ತು ಅಧಿಕಾರ ಬಳಸಿ SC/ST ಮಹಿಳೆ ಒಪ್ಪುವಂತೆ ಅನಿವಾರ್ಯತೆಯನ್ನು ಸೃಷ್ಟಿಸಿ ಮಹಿಳೆಯನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವುದು. ಬುಗ್ಗು, ತೊರೆ, ಜಲಾಶಯ ಸೇರಿದಂತೆ ಸಾಮಾನ್ಯವಾಗಿ SC/ST ಸಮುದಾಯದ ಜನ ಬಳಸುವ ನೀರಿನ ಮೂಲಗಳನ್ನು ಮಲಿನ ಮಾಡಿ ಆ ನೀರು ಬಳಕೆಗೆ ಸೂಕ್ತವಲ್ಲ ಅಂತ ನಿರೂಪಿಸೋಕೆ ಪ್ರಯತ್ನ ಪಡೋದು. ಜಾತಿ ಹೆಸರನ್ನು ಹಿಡಿದು SC/ST ಸಮುದಾಯಕ್ಕೆ ಅಪಮಾನ ಮಾಡುವಂಥ ಮಾತುಗಳನ್ನು ಹೇಳೋದು. ಈ ರೀತಿ ಸುಮಾರು ಬರುತ್ತೆ. ಒಂದಿಷ್ಟು ಎಕ್ಸಾಂಪಲ್ಸ್ ಅಷ್ಟೇ. ಈ ರೀತಿ SC/ST ಅಲ್ಲದವರು SC/ST ವ್ಯಕ್ತಿಗಳಿಗೆ ತೊಂದರೆ ಕೊಡೋ ಸಾಕಷ್ಟು ಕೃತ್ಯಗಳು SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಬರ್ತವೆ. ಈ ಕಾಯ್ದೆ ಅಡಿ 6 ತಿಂಗಳಿಗಿಂತ ಕಡಿಮೆ ಇಲ್ಲದ ಗರಿಷ್ಠ 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸೋಕೆ ಮತ್ತು ದಂಡ ಹಾಕೋಕೆ ಅವಕಾಶ ಇದೆ. ಈ ಕಾಯ್ದೆ ಅಡಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದ ಅಧಿಕಾರಿಗಳಿಗೂ 1 ವರ್ಷ ತನಕ ಜೈಲು ಶಿಕ್ಷೆ ಆಗಬಹುದು. 1989ರಿಂದಲೇ ಭಾರತದಲ್ಲಿ ಈ ಕಾಯ್ದೆ ಜಾರಿಗೆ ಬಂದ್ರೂ ಇಷ್ಟೆಲ್ಲ ಸೆಕ್ಷನ್ಗಳು ಇದ್ರೂ ಕೂಡ ಭಾರತದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಭಾರತದಲ್ಲಿನ ದಲಿತ ಮಹಿಳೆಯರನ್ನ ಜಗತ್ತಲ್ಲಿ ಅತಿ ಹೆಚ್ಚು ಶೋಷಣೆಗೆ ಒಳಗಾಗುವ ಮಹಿಳೆಯರು ಅಂತ ಗುರುತಿಸಲಾಗುತ್ತೆ. ಇಲ್ಲಿ ಕಾನೂನು ನೋಡ್ರಿ ಹಿಂಗೆಲ್ಲ ಶಿಕ್ಷೆ ಇದೆ ಅಂತ ಹೇಳೋದು ಒಂದು ವಿಚಾರ ಆಯಿತು. ಎಂಥ ದಾರಿದ್ರ್ಯ ಈ ಸಮಾಜದ ನೋಡಿ. ಆ ಕಾನೂನಲ್ಲಿ ಆ ರೀತಿಯ ಅಂಶಗಳು ಬಂದಿದೆ ಅಂದರೆ ಆ ರೀತಿಯ ಅಂಶಗಳಿಂದ ರಕ್ಷಣೆ ಕೊಡೋಕೆ ಬಂದಿದೆ ಅಂತ ಅರ್ಥ. ಆ ರೀತಿ ನಡೀತಾ ಇತ್ತು ಅಂತ ಅರ್ಥ, ನಡೀತಾ ಇದೆ ಅಂತ ಅರ್ಥ. ಎಂತೆಂಥ ಸಂಗತಿ ಇದೆ ಆ ಕಾನೂನಲ್ಲಿ, ಎಂತೆಂಥ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅವುಗಳಿಂದ ರಕ್ಷಣೆ ಕೊಡಬೇಕು ಅಂತ. ಅಂದರೆ ಅಷ್ಟೊಂದು ಕ್ರೂರ ಮತ್ತು ಅಷ್ಟೊಂದು ಸಣ್ಣ ಮನಸ್ಥಿತಿಯ ಜನರು ಈ ಸಮಾಜನ ಅನ್ನೋ ಪ್ರಶ್ನೆಯನ್ನು ಉದ್ಧಾರ ಆಗಬೇಕು ಅಂತ ಇದ್ದರೆ, ಬದಲಾಗಬೇಕು ಸಮಾಜ ಅಂತಿದ್ರೆ, ಪ್ರೋಗ್ರೆಸ್ ಆಗಬೇಕು ಅಂತ ಇದ್ದರೆ ಪ್ರತಿಯೊಬ್ಬರು ಕೂಡ ಕೇಳ್ಕೋಬೇಕು. ಪ್ರತಿದಿನ ದಲಿತರ ಮೇಲೆ 130 ದೌರ್ಜನ್ಯ ಕೇಸ್. ಇತ್ತೀಚೆಗೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಕುಮಾರ್ ಮಿಶ್ರಾ ನೀಡಿದ ಮಾಹಿತಿ ಪ್ರಕಾರ 2018ರಿಂದ 2021 ತನಕ ದೇಶದಲ್ಲಿ ದಲಿತರ ಮೇಲಿನ ದೌರ್ಜನ್ಯದ ಕುರಿತು 1,89,945 ಕೇಸ್ ದಾಖಲಾಗಿವೆ. ಇವರು ಮಾಹಿತಿ ಕೊಟ್ಟಿದ್ದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಮಾಹಿತಿ ಆಧರಿಸಿ. 4 ವರ್ಷದಲ್ಲಿ ಅಷ್ಟೊಂದು ಕೇಸ್ ಅಂದರೆ ದಿನಕ್ಕೆ ಆವರೇಜ್ ಆಗಿ 130 ಕೇಸ್ ಆಗುತ್ತೆ. ಆದರೆ ಇದೇ ಟೈಮ್ನಲ್ಲಿ ಶಿಕ್ಷೆ ಆಗಿದ್ದು ಮಾತ್ರ ಕೇವಲ 27,754 ಅಪರಾಧಿಗಳಿಗೆ, ಆರೋಪಿಗಳು ಶಿಕ್ಷೆ ಆದಮೇಲೆ ಅಪರಾಧಿಗಳೇ. 2022ರ ಮಾರ್ಚ್ನಲ್ಲಿ ಕರ್ನಾಟಕದ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಮಾಹಿತಿ ಕೊಟ್ಟರು. ಕರ್ನಾಟಕದಲ್ಲಿ 2019ರಲ್ಲಿ 10% ಕೇಸ್ಗಳಲ್ಲಿ ಶಿಕ್ಷೆಯಾಗಿದೆ ಅಂತ. ಬರೀ 10%. 2020ರಲ್ಲಿ ಬರೀ 7% ಕೇಸಲ್ಲಿ ಮಾತ್ರ ಶಿಕ್ಷೆ ಆಗಿದೆ ಅಂತ. ನಮ್ಮ ಜನರಲ್ಲಿ ಜಾತಿ ನಿಂದನೆ, ಅದರಲ್ಲೂ SC/ST ಸಮುದಾಯಗಳಿಗೆ ಜಾತಿ ನಿಂದನೆ ಅದೆಷ್ಟು ಕಾಮನ್ ಆಗಿದೆ ಅಂದರೆ ತಮ್ಮ ಮಕ್ಕಳನ್ನೇ ಬೈಯೋಕೆ, ಸ್ನೇಹಿತರನ್ನ ಸಂಬಂಧಿಕರನ್ನ ನಿಂದಿಸೋಕೆ ST ಸಮುದಾಯದ ಜಾತಿ ಹೆಸರನ್ನ ಹೇಳಿ ನಿಂದಿಸ್ತಾರೆ.
ಅಂದರೆ ಮೊದಲು ಒಂದು ಸಮುದಾಯದ ಜಾತಿಯನ್ನು ತೆಗಳೋದು, ಆಮೇಲೆ ನೀನು ಅದೇ ರೀತಿ ನೀ ಆ ರೀತಿ ನೀನು ಅಂಥೇಳಿ ಫ್ರೆಂಡ್ಸ್ಗೆ ಸಂಬಂಧಿಕರಿಗೆ ನಗ್ತಾ ಬೈಯೋದು, ಸೀರಿಯಸ್ ಆಗಿ ಬೈಯೋದು ಇವೆಲ್ಲ ನಡೀತಾ ಇದೆ. ಆ ಮಟ್ಟಿಗಿನ ಮೈಂಡ್ಸೆಟ್ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಉರುಳಿದ್ರೂ ಕೂಡ, ದೇಶ ಚಂದ್ರಯಾನ ಮಾಡಿದ್ರೂ ಕೂಡ ಭೂಮಿ ಮೇಲಿನ ಮಾನವರು ಜಾತಿಯ ವೈರಸ್ ಸೋಂಕಿನಿಂದ ಹೊರಗೆ ಬಂದೇ ಇಲ್ಲ. ಒಂದು ಕಡೆ ದಲಿತರ ಮೇಲಿನ ದೌರ್ಜನ್ಯ ಕೇಸಸ್ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇಂಥ ಟೈಮ್ನಲ್ಲಿ 1-2 ಎಕ್ಸಾಂಪಲ್ ಇಟ್ಕೊಂಡು ಎಲ್ಲ ದಲಿತರು ಹಾಕೋ ದೌರ್ಜನ್ಯ ಕೇಸ್ಗಳೇ ಸುಳ್ಳು ಅನ್ನೋ ಪ್ರಚಾರ ಕೂಡ ನಡೀತಾ ಇದೆ. ಈ ಸಮುದಾಯದ ಸಹೋದರ ಸಹೋದರಿಯರಿದ್ದಾರೆ. ಕಬ್ಬಿಣದ ಬೇಲಿಯನ್ನು ಹಾಕಿ ಇಷ್ಟು ದೊಡ್ಡ ಪ್ರಮಾಣದ ಜನರನ್ನು ಆ ಬೇಲಿಯ ಹೊರಗಿಟ್ರೆ ಅದು ನಿಜಕ್ಕೂ ಮಾನವೀಯತೆ ಅಂತ ಕರೆಸ್ಕೊಳ್ಳೋದಿಲ್ಲ. ಒಂದು ಸಮಾಜವಾಗಿ, ಒಂದು ಧರ್ಮವಾಗಿ, ಒಂದು ದೇಶವಾಗಿ ಉದ್ಧಾರ ಆಗೋಕ್ಕೂ ಸಾಧ್ಯ ಆಗೋದಿಲ್ಲ. ಈ ಕಬ್ಬಿಣದ ಬೇಲಿಯ, ಅದೃಶ್ಯ ಜಾತಿಯ ಕಬ್ಬಿಣದ ಬೇಲಿಯ ಮನಸ್ಥಿತಿಯನ್ನು ಕಂಟಿನ್ಯೂ ಮಾಡಿದ್ರೆ ದಿಸ್ ಕಂಟ್ರಿ ವಿಲ್ ನೆವರ್ ಪ್ರಾಸ್ಪರ್. ದಿಸ್ ಸೊಸೈಟಿ ವಿಲ್ ನೆವರ್ ಬಿಕಮ್ ಸ್ಟ್ರಾಂಗರ್. ಈ ಸಮಾಜ ಯಾವತ್ತೂ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಧರ್ಮ ಯಾವತ್ತೂ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ದೇಶ ಯಾವತ್ತೂ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ತುಂಬ ಸೂಕ್ಷ್ಮವಾಗಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಲೇಬೇಕು. ವಿಶೇಷವಾಗಿ 2 ರೀತಿಯ ಜನ. ಒಂದು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಟಿರೋ ಜನ, ಇನ್ನೊಂದು ಒಂದು ದೇಶವಾಗಿ ನಾವು ಉದ್ಧಾರ ಆಗಬೇಕು ಅಂತ ಬಯಸುವಂಥ ಜನ. ಈ 2 ಕೆಟಗರಿಯ ಜನ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಮನುಷ್ಯತ್ವಕ್ಕೆ ಬೆಲೆ ಕೊಡೋರಿಗೆ ಬೇರೆ ಯಾವ ವಿಚಾರಗಳು ಬೇಕಂತಿಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮನುಷ್ಯರಿಗೆ ಹರ್ಟ್ ಆದರೆ ಇವ್ರಿಗೂ ಹರ್ಟ್ ಆಗುತ್ತೆ. ಇನ್ನೊಂದು ಒಂದು ದೇಶವಾಗಿ ನಾವು ಉದ್ಧಾರ ಆಗಬೇಕು, ಶ್ರೇಷ್ಠರಾಗಬೇಕು ಅಂತ ಬಯಸುವವ್ರಿಗೂ ಕೂಡ ದೇಶದ ಅತಿ ದೊಡ್ಡ ಜನಸಮೂಹವನ್ನು ನಾವು ತುಚ್ಛವಾಗಿ ಕಂಡು ಉದ್ಧಾರ ಆಗೋಕ್ಕಾಗಲ್ಲ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು. ಆ ಕಬ್ಬಿಣದ ಬೇಲಿಯನ್ನು, ಐರನ್ ಕರ್ಟನ್ನ, ಐರನ್ ಫೆನ್ಸಿಂಗನ್ನು, ಈ ಜಾತಿಯ ಐರನ್ ಫೆನ್ಸಿಂಗನ್ನು ಅಥವಾ ಮೇಲು ಕೀಳಿನ ಐರನ್ ಫೆನ್ಸಿಂಗನ್ನು, ಕಬ್ಬಿಣದ ಬೇಲಿಯನ್ನು ಮಾನಸಿಕವಾಗಿ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಕಿತ್ತು ಹಾಕಿಲ್ಲ ಅಂತ ಹೇಳಿದ್ರೆ, ದೊಡ್ಡ ಸಮುದಾಯವನ್ನು, ದೊಡ್ಡ ಪ್ರಮಾಣದ ಜನರನ್ನು ತುಚ್ಛವಾಗಿ ಕಂಡ್ರೆ, ಅವರು ಪ್ರೋಗ್ರೆಸ್ ಆಗಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಈ ಸೊಸೈಟಿ ನಮಗೆ ಯಾಕೆ ಬೇಕು ಅಂತ ಅನಿಸಿ ಬಿಟ್ಟರೆ ಅದರಿಂದ ಧರ್ಮವೂ ಉದ್ಧಾರ ಆಗೋದಿಲ್ಲ, ದೇಶವೂ ಉದ್ಧಾರ ಆಗೋದಿಲ್ಲ, ಸರ್ವನಾಶಕ್ಕೆ ದಾರಿಯಾಗತ್ತೆ. ಹೀಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರೂ ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಮೊದಲು ಮನುಷ್ಯರು. ಹುಟ್ಟಿದಾಗ ಕೇವಲ ಮನುಷ್ಯರು, ಬೆಳೆಯುವಾಗಲೂ ಮನುಷ್ಯರೇ ಆಗಿದ್ದರೆ ಈ ಜಗತ್ತಲ್ಲಿ ಯುದ್ಧಗಳೇ ನಡೆಯೋದಿಲ್ಲ. ಈ ಜಗತ್ತು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲರೂ ಪ್ರಾಸ್ಪರ್ ಆಗ್ತಾರೆ, ಎಲ್ಲರೂ ನೆಮ್ಮದಿಯ ಜೀವನವನ್ನು ಕಾಣ್ತಾರೆ. ಆರ್ಥಿಕವಾಗಿ ಪ್ರಾಸ್ಪರಿಟಿ ಬೇರೆ, ಆರ್ಥಿಕವಾಗಿ ಶ್ರೀಮಂತರಾಗೋದು ಒಂದು ಬೇರೆ ವಿಚಾರ ಅದು. ಆದರೆ ಮನುಷ್ಯರು ಹುಟ್ಟಿನ ಆಧಾರದ ಮೇಲೆ ನೀನು ಶ್ರೇಷ್ಠ, ನೀನು ಮಧ್ಯಮ, ನೀನು ನೀಚ, ಇದು ಯೋಚನೆ ಮಾಡಿ ಸ್ನೇಹಿತರೆ. ಇದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿ ಆಗಿದೆ. ಪ್ರತಿಯೊಬ್ಬರು ಕೂಡ ಥಿಂಕ್ ಮಾಡಿ, ಕಣ್ಣು ಮುಚ್ಕೊಂಡು ಸೂಕ್ಷ್ಮವಾಗಿ ಪ್ರತಿಯೊಬ್ಬರು ಕೂಡ ಥಿಂಕ್ ಮಾಡಿ. ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರು ಕೂಡ ಅರಿವಿಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ.